ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿಲ್ ಗುಮ್ನಳ್ಳಿ. ನಿನ್ನೆ ನಡೆದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮತ್ತು CSK ನಡುವಿನ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಾವು ಕೊಟ್ಟಂಥ ಪ್ರಿಡಿಕ್ಷನ್ನು 100ಕ್ಕೆ 100ರಷ್ಟು ಸಕ್ಸಸ್ ಆಗಿ RCB ತಂಡ ಜೈಬೇರಿಯನ್ನು ಬಾರಿಸ್ತು. ಹಾಗಾಗಿ ನಮ್ಮ ಈ ಹೊಸ ಯೂಟ್ಯೂಬ್ ಚಾನಲನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗುವಾಹಟಿಯ ಬರ್ಸಾಪುರ ಸ್ಟೇಡಿಯಂನಲ್ಲಿ 19ನೇ ಸೀಸನ್ನ 13ನೇ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಎರಡು ಘಟಾನುಘಟಿ ತಂಡಗಳು ಈ ಒಂದು ಪಂದ್ಯಕ್ಕಾಗಿ ಈಗ ಎಲ್ಲ ರೀತಿಯ ಸಜ್ಜಾಗಿ ನಿಂತಿದ್ದಾವೆ. ಒಂದು ಕಡೆ ಬಲಿಷ್ಠ ಮುಂಬೈ ತಂಡ ಆದರೆ ಮತ್ತೊಂದು ಕಡೆ ರಾಜಸ್ಥಾನ್ ರಾಯಲ್ಸ್. ಈ ಎರಡೂ ತಂಡಗಳು IPLನಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾವೆ. ಮುಂಬೈ ತಂಡ ಆಡಿರ್ತಕ್ಕಂಥ ಎರಡು ಪಂದ್ಯಗಳಲ್ಲಿ ಒಂದು ಸೋಲನ್ನು ಕಂಡಿರ್ತಕ್ಕಂಥದ್ದು ಆ ತಂಡಕ್ಕೆ ಎಲ್ಲೋ ಒಂದು ಕಡೆ ಕೊಂಚ ಹಿನ್ನಡೆಯಾಗಿದೆ. ಆದರೆ ಯುವ ನಾಯಕ ಪರಾಗ್ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ತಂಡ 2-2 ಪಂದ್ಯಗಳನ್ನು ಗೆದ್ದು ಹುಮ್ಮಸ್ಸಿನಿಂದ ಬೀಗ್ತಾ ಇದೆ. ಎರಡೂ ತಂಡಗಳು ಘಟಾನುಘಟಿ ಆಟಗಾರರಿಂದ ಕೂಡಿರೋದ್ರಿಂದ ಇವತ್ತಿನ ಪಂದ್ಯ ನಿಜಕ್ಕೂ ಎಲ್ಲ ಪ್ರೇಕ್ಷಕರನ್ನು ನಿಬ್ಬೆರಗಾಯಿಸುವಂತೆ ಮಾಡಿದೆ. ಈ ಒಂದು ರೆಡ್ ಸಾಯಿಲ್ ಬೌನ್ಸಿ ಪಿಚ್ನಲ್ಲಿ ಬೌಲ್ ಮಾಡ್ತಕ್ಕಂಥದ್ದು ಆರಂಭದಲ್ಲಿ ಬಹಳ ಸೂಕ್ತ ಅಂತಕ್ಕಂಥ ಅಭಿಪ್ರಾಯಗಳು ಎಲ್ಲ ಕಡೆ ಬರ್ತಾ ಇದ್ದಾವೆ. ನಾವು ಈ ಎರಡೂ ತಂಡಗಳನ್ನು ನೋಡ್ತಾ ಬರೋದಾದರೆ 35 ಪಂದ್ಯಗಳನ್ನು ಆಡಿರ್ತಕ್ಕಂಥ ಎರಡೂ ತಂಡಗಳ ಮುಖಾಮುಖಿಯಲ್ಲಿ 17ರಲ್ಲಿ ಮುಂಬೈ ತಂಡ ಗೆಲುವನ್ನು ಸಾಧಿಸಿದರೆ 12ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗೆಲುವನ್ನು ಸಾಧಿಸಿದೆ. ಹಾಗಾಗಿ ನಾವು ಈ ಎರಡೂ ತಂಡಗಳು ಬಲಾಬಲದಲ್ಲಿ ಒಂದೇ ರೀತಿ ಕಂಡರೂ ಕೂಡ ಪ್ರಸಕ್ತ ಸಾಲಿನ IPLನಲ್ಲಿ RR ತಂಡನೇ ಕೊಂಚ ಮಟ್ಟಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಎರಡೂ ತಂಡಗಳಿಗೆ ಯುವ ನಾಯಕರು, ಒಂದು ಕಡೆ ಹಾರ್ದಿಕ್ ಪಾಂಡ್ಯ, ಮತ್ತೊಂದು ಕಡೆ ಪರಾಗ್, ಘಟಾನುಘಟಿ ಆಟಗಾರಗಳನ್ನು ಒಳಗೊಂಡಿರೋದ್ರಿಂದ ಇವತ್ತಿನ ಪಂದ್ಯ ಹೈ ವೋಲ್ಟೇಜ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾರೇ ಟಾಸ್ ಗೆದ್ದರೂ ಕೂಡ ಫಸ್ಟ್ ಬೌಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ರೆಡ್ ಸಾಯಿಲ್ನಲ್ಲಿ ಬಾಲ್ ಹೆಚ್ಚು ಪುಟಿದೇಳೋದ್ರಿಂದ ಪ್ರಥಮವಾಗಿ ಬೌಲಿಂಗನ್ನು ಮಾಡಿ ಎದುರಾಳಿಗಳನ್ನು ಕಡಿಮೆ ರನ್ನಿಗೆ ಕಟ್ಟಿ ಹಾಕಿದ್ರೆ ನಂತರದಲ್ಲಿ ಸರಾಗವಾಗಿ ಬ್ಯಾಟ್ ಬೀಸ್ಬೋದು ಅಂತಕ್ಕಂಥದ್ದು ಕೋಚ್ ಮತ್ತು ನಾಯಕರ ಲೆಕ್ಕಾಚಾರ. ನಾವೀಗ ಮೊದಲನೇದಾಗಿ ಮುಂಬೈ ತಂಡವನ್ನು ನೋಡ್ತಾ ಬರೋದಾದರೆ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಈಗಾಗಲೇ ಆರಂಭಿಕ ದಾಂಡಿಗರಾಗಿ ಪ್ರಥಮ ಪಂದ್ಯದಲ್ಲಿ KKR ಅನ್ನು ನುಚ್ಚು ಮಾಡಿದರು. ಅಜೇಯವಾಗಿಬ್ಬರೂ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನು ತಂಡಕ್ಕೆ ತಂದುಕೊಟ್ಟಿದ್ರು. ಮುಂಬೈ ತಂಡದ ಬೌಲಿಂಗ್ ವಿಭಾಗವನ್ನು ನೋಡೋದಾದರೆ ಬಲಿಷ್ಠವಾಗಿದೆ. ಬೂಮ್ರಾ ಮತ್ತು ಬೋಲ್ಟ್ ಅವರ ಒಂದು ದಾಳಿ ಕರಾರುವಕ್ಕಾಗಿರ್ತದೆ. ಅವರಿಗೆ ಬೆನ್ನೆಲುಬಾಗಿ ಶಾರ್ದುಲ್ ಠಾಕೂರ್ ಇರ್ಬೋದು, ಹಾಗೆ ಸ್ಪಿನ್ ವಿಭಾಗದಲ್ಲಿ ಸ್ಯಾಂಟರ್ ಇದ್ದಾರೆ, ಮಾರ್ಕಂಡೆ ಇದ್ದಾರೆ. ಹಾಗಾಗಿ ಮುಂಬೈ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅತ್ಯಂತ ಸದೃಢವಾಗಿರೋದ್ರಿಂದ ಕಳೆದ ಪಂದ್ಯ DC ವಿರುದ್ಧ ಸೋಲನ್ನು ಕಂಡಿದ್ರೂ ಕೂಡ ಮತ್ತೆ ಪುಟಿದೇಳುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಹಾಗೆ ನಾವು ರಾಜಸ್ಥಾನ್ ರಾಯಲ್ಸ್ನ ಪ್ಲೇಯಿಂಗ್ 11 ನೋಡೋದಾದರೆ ಆ ತಂಡದಲ್ಲಿ ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಅತ್ಯಂತ ಯಶಸ್ಸಿನ ಒಂದು ಆಟವನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಯಶಸ್ವಿ ಜೈಸ್ವಾಲ್ ಹಿಂದಿನ ನಾವು ಆವೃತ್ತಿಯ ಒಂದು IPLನಲ್ಲಿ ಅವರ ಬ್ಯಾಟಿಂಗನ್ನು ನೋಡ್ತಾ ಬಂದರೆ ಆರಂಭಿಕರಾಗಿ ವೇಗವಾಗಿ ರನ್ ಗಳಿಸಲಿಕ್ಕೆ ಆಕ್ರಮಣಕಾರಿ ಆಟದ ಮನೋಭಾವವನ್ನು ತೋರಿಸ್ತಾ ಇದ್ರು. ಆದರೆ ಈ ಎರಡೂ ಪಂದ್ಯಗಳಲ್ಲಿ ಅವರು ಆಡ್ತಾ ಇರ್ತಕ್ಕಂಥ ಲಯವನ್ನು ನೋಡಿದ್ರೆ ಅತ್ಯಂತ ಅವರು ತಾಳ್ಮೆಯಿಂದ ತಂಡಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡೋಂಗಿಲ್ಲ. ಅವರು ಆರಂಭಿಕರಾಗಿ ಎಷ್ಟು ರನ್ನನ್ನು, ಏನು 6 ಓವರ್ಗಳ ಸೀಮಿತದಲ್ಲಿ ಎಷ್ಟು ರನ್ನನ್ನು ಗಳಿಸಬೇಕು ಅಂತಕ್ಕಂಥದ್ದು ಅವರು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತದೆ. ಅದೇ ರೀತಿಯ ಬ್ಯಾಟನ್ನು ಬೀಸಿ ಈಗಾಗಲೇ 2 ಪಂದ್ಯಗಳಲ್ಲಿ 1 ಅರ್ಧಶತಕವನ್ನು ಗಳಿಸಿದ್ದಾರೆ. ಹಾಗೆ ಯಶಸ್ವಿ ಜೈಸ್ವಾಲ್ ಕೂಡ 1 ಅರ್ಧಶತಕವನ್ನು ಗಳಿಸಿ ತನ್ನ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತುಪಡಿಸಿದ್ದಾರೆ. ಆ ನಂತರದಲ್ಲಿ ಆ ತಂಡಕ್ಕೆ ನಾಯಕ ಪರಾಗ್ ಇರ್ಬೋದು, ಹಾಗೆ ಹೆಟ್ಮೈರ್ ಇರ್ಬೋದು, ಆಮೇಲೆ ಉಪನಾಯಕನಾಗಿರ್ತಕ್ಕಂಥ ಜುರೇಲ್, ಇವರು ತಂಡಕ್ಕೆ ಹೆಚ್ಚು ನೆರವನ್ನು ಈಗಾಗಲೇ ಕಳೆದ ಪಂದ್ಯದಲ್ಲಿ ಜುರೇಲು 70 ರನ್ಗಳನ್ನು ಸಿಡಿಸಿ ಅಮೋಘವಾದಂಥ GT ವಿರುದ್ಧ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಆ ನಂತರದಲ್ಲಿ ಆ ತಂಡಕ್ಕೆ ಬೌಲಿಂಗ್ ವಿಭಾಗವನ್ನು ನಾವು ನೋಡೋದಾದರೆ ಆರ್ಚರ್ ಮತ್ತು ಬರ್ಜರ್ ನಿಜವಾಗಲೂ ಇವರು ಒಂದು ಒಳ್ಳೆಯ ವೇಗದ ಬಾಲನ್ನು ಎಸೆಯೋದ್ರ ಜೊತೆಲಿ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನ ಕೆಣಕ್ತಾರೆ. ಬೌನ್ಸಿ ಪಿಚ್ ಆಗಿರೋದ್ರಿಂದ ಮುಂಬೈ ತಂಡದ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ನು ಈ ಇಬ್ಬರು ವೇಗದ ಬೌಲರ್ಗಳನ್ನು ಎದುರಿಸಲಿಕ್ಕೆ ನಾಳೆ ಸ್ವಲ್ಪ ಯೋಜನೆಯನ್ನು ಹಾಕೋಬೇಕಾಗ್ತದೆ. ಪಿಚ್ಚು ಹೆಚ್ಚು ಬೌನ್ಸ್ ಆಗೋದ್ರಿಂದ ಎರಡೂ ತಂಡದಲ್ಲಿ ಅತ್ಯುತ್ತಮವಾದ ವೇಗದ ಬೌಲರ್ಗಳಿದೆ. ಈ ಕಡೆ ಬೋಲ್ಟು ಮತ್ತು ಬೂಮ್ರಾ ಇದ್ದರೆ ಈ ಕಡೆ ಆರ್ಚರ್ ಮತ್ತು ಬರ್ಜರ್ ಇದ್ದಾರೆ. ಆರ್ಚರ್ ಮತ್ತು ಬರ್ಜರೇ ಪಿಚ್ ಬೌನ್ಸನ್ನು
ಹೆಚ್ಚು ಸದುಪಯೋಗ ಪಡ್ಕೊಳ್ಳೋದ್ರಿಂದ ಈ ಒಂದು ಪಂದ್ಯದಲ್ಲಿ ಆರ್ಚರು ಮತ್ತು ಬರ್ಜರು ಮುಂಬೈ ತಂಡದ ದಾಂಡಿಗರ ಮೇಲೆ ಹೆಚ್ಚು ಪ್ರಯೋಗವನ್ನು ಮಾಡಿ ಅವರೇ ಈ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಅವರ ಜೊತೆಗೆ ರವಿ ಬಿಷ್ಣಾ ಈಗಾಗಲೇ ಲೀಡಿಂಗ್ ವಿಕೆಟ್ ಟೇಕರ್ ಆಗಿ 5 ವಿಕೆಟನ್ನು ಕಬಳಿಸೋದ್ರಿಂದ ಇವತ್ತು ಪಂದ್ಯದಲ್ಲೂ ಕೂಡ ಮುಂಬೈ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕ್ತಾರೆ ಅಂತಕ್ಕಂಥ ಯಶಸ್ಸು ಇರೋದ್ರಿಂದ ಇವತ್ತಿನ ಪಂದ್ಯದಲ್ಲಿ ನಮ್ಮ ಪ್ರಿಡಿಕ್ಷನ್ನು ಮುಂಬೈ ತಂಡಕ್ಕೆ ಮತ್ತೆ ಆರ್ ತಂಡ ಸೋಲಿನ ರುಚಿ ತೋರಿಸ್ತದೆ ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಆರ್ ತಂಡದ ಸ್ಪಿನ್ ವಿಭಾಗವನ್ನು ನೋಡೋದಾದರೆ ಈಗಾಗಲೇ ರವಿ ಬಿಷ್ಣಾಯವರು ಕರಾರುವಕ್ಕಾಗಿ ಬೌಲಿಂಗ್ ಮಾಡೋದ್ರ ಮೂಲಕ ಲೀಡಿಂಗ್ ಟೇಕರ್ ಆಗಿ 5 ವಿಕೆಟ್ಗಳನ್ನು ಗಳಿಸಿದ್ದಾರೆ. ಅವರು GT ಮತ್ತು CSK ವಿರುದ್ಧ ಅವರು ಮಾಡಿದಂತಹ ಬೌಲಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳು ಕೂಡ ತಬ್ಬಿಬ್ಬಾಗ್ತಾರೆ. ಹಾಗಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಅವರು ಯಾವ ರೀತಿ ಮುಂಬೈ ತಂಡದ ಬ್ಯಾಟ್ಸ್ಮನ್ಗಳಿಗೆ ದುಸ್ವಪ್ನರಾಗ್ತಾರೆ, ಕಾಡ್ತಾರೆ ಅಂತಕ್ಕಂಥದ್ದು ಬಹಳ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಎರಡೂ ತಂಡಗಳು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್, ಸ್ಟ್ರಾಂಗ್ ಬೌಲಿಂಗ್ ಲೈನಪ್ಪನ್ನು ಒಳಗೊಂಡಿರೋದ್ರಿಂದ ಇವತ್ತಿನ ಪಂದ್ಯ ಅತ್ಯಂತ ಕುತೂಹಲ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಈ ಪಂದ್ಯವನ್ನು ನೋಡಲಿಕ್ಕೆ ಲಕ್ಷಾಂತರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಇವತ್ತಿನ ಈ ಪಂದ್ಯದಲ್ಲಿ ಕೀ ಬ್ಯಾಟಲ್ಸ್ ಯಾರಿಗಾಗ್ತದೆ ಅಂತ ನಮ್ಮ ಒಂದು ಅನಿಸಿಕೆಯನ್ನು ನಿಮಗೆ ತಿಳಿಸ್ತೀನಿ. ಅನುಭವಿ ಬೂಮ್ರಾ ಮತ್ತು ಯಶಸ್ವಿ ಜೈಸ್ವಾಲ್. ಬೂಮ್ರಾ ಅವರು ಸಾಕಷ್ಟು ಪಂದ್ಯಗಳಲ್ಲಿ ಕರಾರುವಕ್ಕಾದ ಯಾರ್ಕರ್ ಹಾಕೋದ್ರ ಮೂಲಕ ಎದುರಾಳಿಯ ಬ್ಯಾಟ್ಸ್ಮನ್ಗಳಿಗೆ ದುಸ್ವಪ್ನವಾಗಿ ಕಾಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ಯಶಸ್ವಿ ಜೈಸ್ವಾಲ್ ಅವರನ್ನು ಕಟ್ಟಿ ಹಾಕ್ತಾರೆ ಅಂತ ನೋಡಬೇಕು. ಹಾಗೆ ಟ್ರೆಂಟ್ ಬೋಲ್ಟು, ಅನುಭವಿ ಟ್ರೆಂಟ್ ಬೋಲ್ಟು ಬಿರುಗಾಳಿಯಂತಹ ಸೂರ್ಯವಂಶಿಯನ್ನು ಹೇಗೆ ಕಟ್ಟಿ ಹಾಕ್ತಾರೆ. ಒಂದು ಪಂದ್ಯದಲ್ಲಿ ಈಗಾಗಲೇ ಅರ್ಧಶತಕವನ್ನು ಗಳಿಸಿರ್ತಕ್ಕಂಥ ಸೂರ್ಯವಂಶಿಯನ್ನು ಕಟ್ಟಿ ಹಾಕಲಿಕ್ಕೆ ಬೋಲ್ಟ್ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನು ಎಣಿತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹಾಗೆ ನಾವು ಆರ್ ತಂಡದ ಆರ್ಚರ್ ಅವರು ಅನುಭವಿ ರೋಹಿತ್ ಶರ್ಮಾ ಮೇಲೆ ಯಾವ ರೀತಿಯ ಒಂದು ಪ್ರಹಾರವನ್ನು ಮಾಡ್ತಾರೆ. ಯಾಕೆಂದರೆ ರೋಹಿತ್ ಶರ್ಮಾ ಈ ಒಂದು ಸೀಮಿತ ಓವರ್ಗಳ T20 ಪಂದ್ಯದಲ್ಲಿ ಇಡೀ ಮೈದಾನದ ಎಲ್ಲ ಕಡೆ ಚೆಂಡನ್ನು ಅಟ್ಟತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಆಟಗಾರ. ಆ ಆಟಗಾರನಿಗೆ ಯಾವ ರೀತಿಯ ಬೌನ್ಸರ್, ವೇಗದ ಬೌನ್ಸರ್ ಆಗ್ತಾರ ಅಥವಾ ಸ್ಲೋ ಬೌನ್ಸರ್ ಆಗ್ತಾರ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕುತೂಹಲದ ಪ್ರಶ್ನೆ. ಹಾಗೆ ಬರ್ಜರ್ ಅವರು ಅದೇ ದೇಶದ ರಿಕಲ್ಟನ್ ಮೇಲೆ ಯಾವ ರೀತಿಯ ಒಂದು ಪ್ರಹಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಅಭಿಮಾನಿಗಳಿಗೆ ಕಾತರದ ಪ್ರಶ್ನೆ ಆಗಿದೆ. ಯಾಕಂದರೆ ಪ್ರಥಮ ಪಂದ್ಯದಲ್ಲಿ ರಿಕಲ್ಟನ್ ಭರ್ಜರಿಯಾದ ಬ್ಯಾಟಿಂಗನ್ನು ನಡೆಸೋದ್ರ ಮೂಲಕ KKR ತಂಡಕ್ಕೆ ದುಸ್ವಪ್ನವಾಗಿದ್ದರು. ಹಾಗಾಗಿ ಈ ಎಲ್ಲ ಆಟಗಾರರ ನಡುವಿನ ಒಂದು ಕದನ ಕುತೂಹಲವನ್ನು ನೋಡಲಿಕ್ಕೆ ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಇವತ್ತಿನ ಈ ಒಂದು ಪಂದ್ಯಕ್ಕೆ ಮತ್ತಷ್ಟು ಮೆರುಗು ಬರಬೇಕು ಅಂದರೆ ನೀವೆಲ್ಲರೂ ಕೂಡ ಈ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಈಗಾಗಲೇ ಈ ಪಂದ್ಯವನ್ನು ಆರ್ ಏನಾದರೂ ಗೆದ್ದಿದ್ದೇ ಆದರೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಬರುತ್ತೆ. ಹ್ಯಾಟ್ರಿಕ್ ಗೆಲುವು, ಅಜೇಯ ಗೆಲುವಿನ ಓಟವನ್ನು ಆರ್ ಮುಂದುವರಿಸುತ್ತೆ. ಅದೇ ರೀತಿ ಮುಂಬೈ ತಂಡ ಒಂದು ಗೆಲುವು ಮತ್ತು ಒಂದು ಸೋಲನ್ನು ಕಂಡಿರೋದ್ರಿಂದ ಇವತ್ತಿನ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಒತ್ತಡ. ಏನಾದರೂ ಮತ್ತೆ ಸೋಲಿನ ಒಂದು ಕೊಂಡಿಗೆ ಸಿಗಾಕೊಂಡ್ರೆ ಅಂಕಪಟ್ಟಿಯಲ್ಲಿ ಈಗಾಗಲೇ 6ನೇ ಸ್ಥಾನದಲ್ಲಿರೋದು ಮತ್ತಷ್ಟು ಕೆಳ ಕ್ರಮಾಂಕಕ್ಕೆ ಹೋಗುತ್ತೆ. ಹಾಗಾಗಿ ಇವತ್ತಿನ ಪಂದ್ಯ ಎರಡೂ ತಂಡಗಳಿಗೆ ಆರ್ಗೆ ಗೆಲುವಿನ ಹುಮ್ಮಸ್ಸನ್ನು ಮುಂದುವರಿಸಲಿಕ್ಕೆ, ಒಂದು ಅಭಿಯಾನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಲಿಕ್ಕೆ ಈ ಒಂದು ಪಂದ್ಯ ಸಾಕ್ಷಿಯಾದರೆ, ಈಗಾಗಲೇ ಸೋಲಿನ ರುಚಿಯನ್ನು ಕಂಡಿರ್ತಕ್ಕಂಥ ಮುಂಬೈ ತಂಡಕ್ಕೆ ಮತ್ತೆ ಗೆಲುವು ಅನಿವಾರ್ಯ ಆಗುತ್ತೆ. ಹಾಗಾಗಿ ಈ ಪಂದ್ಯ ಅತ್ಯಂತ ಕುತೂಹಲ ಮತ್ತು ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಪಂದ್ಯ. ಈ ಪಂದ್ಯವನ್ನು ನೀವೆಲ್ಲರೂ ಕೂಡ ನೋಡ್ತಾ ಇರಿ. ನಾವು ಇದೇ ರೀತಿಯ ಒಂದು ಪ್ರಿಡಿಕ್ಷನನ್ನು ಕೊಡ್ತಾ ಇರ್ತೀವಿ. ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತಕ್ಕಂಥ ಹೇಳ್ತಾ ಈ ಒಂದು ಪಂದ್ಯದ ಈ ಒಂದು ಪ್ರಿಡಿಕ್ಷನನ್ನು ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ನಮಸ್ಕಾರ.